ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮಃ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಅರುಣಾಕಿರಣಜ್ವಾಲೈರಂಜಿತ ಸಾವಕಾಶ ವಿದತ್ತ ಜಪಪಡಿತ ಪುಸ್ತಕಾಭೀತಿಯಸ್ತ ಇತರ ವರಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾ ನಿವಸತೋ ರವಿ ಬಾಲ್ನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ವೀಕ್ಷಕರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಾಗೂ ವಿಧಾನ ಹೇಗಿರಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ. ಇದೇ ತಿಂಗಳು ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ, ಹೇಗೆ ಮಾಡಬೇಕು ಹಬ್ಬವನ್ನ, ವರಮಹಾಲಕ್ಷ್ಮಿ ಆಚರಣೆ ಹೇಗಿರಬೇಕು, ಏನನ್ನ ಮಾಡಬಾರದು, ಪೂಜೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದು ಬೇಡ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದೇವರಿಗೆ ಪೂಜೆ ಮಾಡದಿದ್ದರೆ ನಿಮಗೆ ಶಾಪ ಬರಲ್ಲ. ಆದರೆ ದೇವರಿಗೆ ಪೂಜೆ ಮಾಡುವಾಗ ಅಪಚಾರ ಆದರೆ ಖಂಡಿತ ಭಗವಂತನ ಶಾಪ ಇರ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾನು ಮುಂಚಿನಿಂದಲೂ ಅದೇ ಹೇಳ್ತಾ ಇದ್ದೀನಿ. ಈ ಪೂಜೆ ಮಾಡ್ಲಿಕ್ಕೆ ಯಾವುದೇ ಜಾತಿಯ ಹಂಗಿಲ್ಲ. ನಾನು ಹೇಳ್ಬಿಡ್ತೇನೆ, ಯಾರು ಇವರೇ ಮಾಡ್ಬೇಕಾ ಗುರುಗಳೇ ಪೂಜೆನ? ಇಲ್ಲ, ಯಾರು ಬೇಕಾದರೂ ಮಾಡಿ ಪೂಜೆಯನ್ನ, ಪೂಜೆಗೆ ಅಡ್ಡಿ ಇಲ್ಲ. ಆದರೆ ಪೂಜೆ ಮಾಡುವ ವಿಧಾನ ಹೇಗೆ ತಿಳಿದುಕೊಳ್ಳಿ. ಹೇಗೋ ಮನಸ್ಸಿಗೆ ಬಂದ ಹಾಗೆ ಮಾಡಬೇಡಿ. ಆ ಭಗವಂತನ ಅವಕೃಪೆ ಆಗ್ತದೆ. ಖಂಡಿತವಾಗಿ ನಾವು ಯಾವುದನ್ನ ಗೌರವಿಸಲ್ವೋ ಅದರ ಕಡೆಯಿಂದ ನಮಗೆ ನಕಾರಾತ್ಮಕವಾಗಿ ಬರುವಂತಹ ನೆಗೆಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ ಪಾಸಿಟಿವ್ಗಿನ್ನ. ಆದ್ರಿಂದ ಮಾಡುವಂತ ಪೂಜೆಯನ್ನ ವಿಧಿವತ್ತಾಗಿ, ಸಮಯಕ್ಕೆ ಸರಿಯಾಗಿ, ಕ್ರಮಬದ್ಧವಾಗಿ, ಗೊತ್ತಿಲ್ಲ ಅಂದ್ರೆ ತಿಳಿದುಕೊಳ್ಳಿ. ಅವಮಾನವಿಲ್ಲ. ಯಾರು ಹುಟ್ಟಿದಾಗಲೇ ಬ್ರಹ್ಮನಾಗೋದಕ್ಕೆ ಸಾಧ್ಯವಿಲ್ಲ. ಕೆಲವೊಂದಲ್ಲವರಿಂದ ತಿಳಿದವರಿಂದ ವಿಷಯವನ್ನ ನೀವು ತಿಳಿದುಕೊಂಡು ಪೂಜೆಯನ್ನ ಮಾಡಿ. ಈಗ ಮೊದಲನೇದಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು. ಪೂಜೆ ಬೇರೆ, ವ್ರತ ಬೇರೆ, ಗಮನದಲ್ಲಿರಲಿ. ಎರಡನ್ನು ಒಟ್ಟು ಮಾಡಬೇಡಿ. ಪೂಜೆ ಸಾಧಾರಣವಾಗಿ ಮಾಡುವಂಥದ್ದು. ಲಕ್ಷ್ಮಿ ಫೋಟೋ, ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇಟ್ಕೊಳ್ಳಿ. ಫೋಟೋಗೆ ಹಾರ ಹಾಕಿ, ಹೂವಿನ ಹಾರವನ್ನ ಹಾಕಿ. ನಿಮ್ಮ ಶಕ್ತಿಯಾನುಸಾರ ಹೂವಿನ ಬೆಲೆ ಗಗನಕ್ಕೆ ಹೋಗಿರುತ್ತದೆ. ಎಲ್ಲ ರೀತಿಯಾದಂತ ಜನಗಳು ಇದ್ದಾರೆ ನಮ್ಮಲ್ಲಿ. ಕೂಲಿ ಮಾಡಿ ಬದುಕುವವರು ಇದ್ದಾರೆ, ಅವತ್ತಿನ ಜೀವನ ಸಾಗಿಸುವಂತವ್ರು ಇದ್ದೀವಿ. ಹಾಗಿದ್ದಾಗ ನೀವು 1800 ರೂಪಾಯಿ ಮಾರ ಆಗಿದ್ದಾಗ 900 ರೂಪಾಯಿ ಕೊಟ್ಟು 2 ಮೊಳ ಹೂ ತರೋದು ಬೇಡ. ತಾಯಿ, ನೀನು 900 ರೂಪಾಯಿ ನೋವಾಗಿ ಪೂಜೆ ಮಾಡು, ನಾನು ನಿನಗೆ ಐಶ್ವರ್ಯ ಕೊಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ, ಹೇಳೋದು ಇಲ್ಲ. ಭಗವಂತ ಏನನ್ನೂ ಕೇಳೋದಿಲ್ಲ. ಮನುಷ್ಯನಾಗಿ ಹುಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕರ್ಮವನ್ನ ಕಳೆದುಕೊಳ್ಳುವ ಸಲುವಾಗಿ ಭಗವಂತನ ಪೂಜೆಯನ್ನ ಮಾಡ್ತಾನೆ. ಇದನ್ನ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ವಿನಾಕಾರಣ ಹಣವನ್ನ ಖರ್ಚು ಮಾಡಿ ಸಾಲಗಾರರಾಗಬೇಡಿ. ಇರುವಣ ಕಳ್ಕೊಂಡು ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ಳುವಂಥದ್ದು ಬೇಡ. ವರಮಹಾಲಕ್ಷ್ಮಿ ಪೂಜೆ ಮಾಡತಕ್ಕಂಥವರು ನಿಮಗೆ ಮಾಡಲೇಬೇಕು ಅನ್ನುವಂತ ಒಂದು ಅಭಿಲಾಷೆ ಇದ್ದರೆ ಲಕ್ಷ್ಮಿ ಫೋಟೋವನ್ನ ಇಡಿ, ಹೂವಿನ ಹಾರ ಹಾಕಿ, ಅಷ್ಟೋತ್ತರ ಸಹಿತವಾಗಿ ನಿಮಗೆ ಗೊತ್ತಿದ್ದರೆ, ಜ್ಞಾನವಿದ್ದರೆ ಲಕ್ಷ್ಮಿ ಅಷ್ಟೋತ್ತರ ಸಹಿತವಾಗಿ ಕುಂಕುಮದಲ್ಲಿ ಅರ್ಚನೆಯನ್ನ ಮಾಡಿ, ದೇವಿಗೆ ಸಕ್ಕರೆ, ನಿಂಬೆಹಣ್ಣು ಮತ್ತು ಏಲಕ್ಕಿ ಪುಡಿ ಹಾಕಿರತಕ್ಕಂತ ಮಾಮೂಲಿಯಾದ ಶರಬತ್ತು ಅಂತ ಹೇಳಿ ಕರಿತೀವಿ, ನಿಂಬೆಹಣ್ಣಿನ ಪಾನಕವನ್ನ ನೈವೇದ್ಯಕ್ಕಿಡಿ. ಹೆಸರುಬೇಳೆ ಕೋಸಂಬರಿಯನ್ನ ಮಾಡಿಕೊಳ್ಳಿ. ಅದಕ್ಕೆ ಉಪ್ಪು ಹಾಕಬೇಡಿ, ಒಗ್ಗರಣೆ ಮಾಡಬೇಡಿ. ಅಮ್ಮನಿಗೆ ನೈವೇದ್ಯ ಮಾಡಿ. ಇದೇ ನೈವೇದ್ಯವನ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 1-2 ಜನ ಮುತ್ತೈದೆಯರಿಗೆ ಕರೆದು ಕೊಡಿ. ಎಲೆ ಅಡಿಕೆ ಸಮೇತವಾಗಿ. ಖಂಡಿತವಾಗಿ ತಾಯಿ ಪ್ರಸನ್ನಳಾಗ್ತಾಳೆ. ಇದು ವರಮಹಾಲಕ್ಷ್ಮಿ ಪೂಜೆ ಮಾಡುವಂತ ವಿಧಾನ. ಆಯ್ತಾ? ಯಾವ ಸಮಯಕ್ಕೆ ಮಾಡಬೇಕು ಗುರುಗಳೇ? ನೋಡಿ, ದೇವರ ಪೂಜೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಅದೆಲ್ಲ ವ್ರತಗಳು. ಈ ದೊಡ್ಡ ಹಬ್ಬಗಳು ಬಂದಾಗ ಇಡೀ ದಿನ ಚೇತೋಮಯವಾಗಿ ಎಲ್ಲಾ ರೀತಿಯಿಂದಲೂ ಫಲ ಕೊಡುವಂತ ದಿನವೇ ಆಗಿರ್ತದೆ. ಕೆಟ್ಟ ದಿನ ಆಗಿರೋದಿಲ್ಲ. ಹಬ್ಬ ಅಂದ್ರೇನೆ ವಿಶೇಷ. ವರಮಹಾಲಕ್ಷ್ಮಿ ವರವನ್ನ ಕೊಡ್ತಕ್ಕಂಥ ಮಹಾಲಕ್ಷ್ಮಿ. ನೋಡಿ, ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ, ಭಗವಂತನಿಗೆ ಪ್ರೀತಿಯಾಗುವಂಥದ್ದು. ಆಯ್ತಾ? ಯಾವುದೇ ರೀತಿಯಾದಂತಹ ರಾಹುಕಾಲ, ಗುಳಿಕ ಕಾಲಗಳ ಗೋಜಲು ಇರದೇ ಇರತಕ್ಕಂಥದ್ದು. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಪೂಜೆ
ವಿಶೇಷವಾದಂತ ಫಲಗಳನ್ನ ಕೊಡುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ದೇವರ ಪೂಜೆ ಮಾಡ್ಲಿಕ್ಕೆ ರಾಹುಕಾಲವಿಲ್ಲ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನಾನು ಬಹಳ ಕಡೆ ಕೇಳ್ತೀನಿ, ಗುರುಗಳೇ ರಾಹುಕಾಲ, ಯಾವುದಕ್ಕೆ ರಾಹುಕಾಲ? ಪ್ರಯಾಣಕ್ಕೆ ರಾಹುಕಾಲ, ತಾಳಿ ಕಟ್ಟಿಸುವುದಕ್ಕೆ ರಾಹುಕಾಲ. ಅದು ಬಿಟ್ರೆ ದೇವರ ಪೂಜೆ ಏನು, ಯಾರೋ ರಾಹು ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಾಡೋದಕ್ಕೂ ರಾಹುಕಾಲ ನೋಡ್ತೀರಾ? ಆಯ್ತಾ? ಬೇಡ. ಅತಿಯಾದಂತಹ ಬುದ್ಧಿವಂತಿಕೆ, ನಮಗೆ ನಾವೇ ಎಲ್ಲ ಪಂಡಿತರು ಅನ್ಕೊಳ್ಳೋದು ಬೇಡ. ಎಲ್ಲವನ್ನ ವಿಷಯವನ್ನ ತಿಳಿದುಕೊಂಡು ಮಾಡಿ, ತಪ್ಪು ಮಾಡಬೇಡಿ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೇ ವಿನಃ ಅವಕೃಪೆಗೆ ಪಾತ್ರರಾಗಬಾರದು. ಅದನ್ನೇ ಹೇಳ್ತಾ ಇದ್ದೀನಿ. ಪೂಜೆ ಮಾಡಿ ಅಪಚಾರ ಮಾಡಿ ದೋಷಕ್ಕೆ ಒಳಗಾಗಬೇಡಿ. ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ವರವನ್ನ ಪಡೆದುಕೊಳ್ಳಿ. ಹೆಸರೇ ವರಮಹಾಲಕ್ಷ್ಮಿ. ಆದ್ದರಿಂದ ಪೂಜೆಯನ್ನ ಈ ರೀತಿ ಮಾಡಿ. ಆದರೆ ವ್ರತವನ್ನ ಮಾಡುವುದು ಹೇಗೆ? ಇದು ಬಹಳ ಇಂಪಾರ್ಟೆಂಟ್. ವ್ರತವನ್ನ ಮಾಡೋದು ಹೇಗೆ? ವರಮಹಾಲಕ್ಷ್ಮಿ ವ್ರತ ಏನು? ಎಲ್ಲರೂ ಮಾಡಬಹುದಾ? ಇಲ್ಲ. ವರಮಹಾಲಕ್ಷ್ಮಿ ವ್ರತ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪೂರ್ವಜರಿಂದಲೋ ಅಥವಾ ನಿಮ್ಮ ಹಿರಿಯರು ಯಾರೋ ಮಾಡಿಬಿಟ್ಟು ನಿಮಗೆ ಅದನ್ನ ಹೇಳಿಕೊಟ್ಟು, ಆಯ್ತಾ, ಆ ಲಕ್ಷ್ಮಿ ಕಾಸು ಅದಕ್ಕೆ ಸಂಬಂಧಪಟ್ಟಂತದ್ದು ಏನಿದೆ ಅದನ್ನ ಇಟ್ಟು, ನೋಡಮ್ಮ ನಾನು ಮಾಡ್ತಾ ಇದ್ದೆ, ಪ್ರತಿ ವರ್ಷ ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿದ್ರೆ ನೀವು ವ್ರತವನ್ನ ಮಾಡುವುದರಲ್ಲಿ ಅರ್ಥವಿದೆ. ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಕಲಶವನ್ನ ಇಟ್ಟು ಸೇರೆ ಉಡಿಸಿದ್ರೆ ಲತ್ತೆ ಹೊಡೆಯುತ್ತೆ. ಸಾಕಷ್ಟು ಜನ ನನ್ನ ಕೈಲಿ ಹೇಳಿದ್ದಾರೆ, ಗುರುಗಳೇ ವರಮಹಾಲಕ್ಷ್ಮಿ ಮಾಡಿದ್ಮೇಲೆ ಬಿದ್ದೋಗ್ಬಿಟ್ವಿ ಗುರುಗಳೇ ಅಂತ. ಯಾಕೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಯಮವಿಲ್ಲದ್ದು ನಿಮಗೆ ಪದ್ಧತಿ ಎಲ್ಲದನ್ನ ಮಾಡಕ್ ಹೋಗ್ಬೇಡಿ. ನಾಳೆ ಬೇರೆ ರೀತಿಯಲ್ಲಿ ತೊಂದರೆಗೆ ಸಿಗಾಕೊಳ್ತೀರಾ. ಬೇಡ. ಭಗವಂತ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪೂಜೆ ಮಾಡ್ಲಿಲ್ಲ ಅಂತ ಹೊಡೆಯಲ್ಲ, ಬೈಯಲ್ಲ, ಒದಿಯಲ್ಲ. ಆದರೆ ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆ ಅನುಭವಿಸಲೇಬೇಕು. ಯತ್ ಕರ್ಮಂ ತತ್ ಫಲಂ. ನಾವು ಮಾಡುವಂತ ಕರ್ಮ ಅಂದ್ರೆ ಕ್ರಿಯೆ, ಕೆಲಸ. ನಾವ್ ಏನ್ ಮಾಡ್ತೀವಿ ಅದಕ್ಕೆ ಫಲ ಸಿಗ್ತದೆ. ನೀವು 4 ದಿನಕ್ಕೆ ಊಟ ಇಟ್ಟರೆ ಊಟ ಸಿಗುತ್ತೆ, ಊಟ ಕಿತ್ಕೊಂಡ್ರೆ ಊಟ ಕಿತ್ಕೋತಾನೆ ಭಗವಂತ. ಆದ್ದರಿಂದ ಪರಮಹಾಲಕ್ಷ್ಮಿ ವ್ರತವನ್ನ ಮಾಡತಕ್ಕಂಥವರು, ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ, ನಿಮ್ಮ ಹಿರಿಯರು ನಿಮಗೆ ಮಾರ್ಗಸೂಚಿಯನ್ನ ಕೊಟ್ಟಿದ್ದರೆ ಮಾಡಿ ಅಂತ ಹೇಳಿ, ಅಂತವರು ನಿಮ್ಮ ಶಕ್ತಿಗನುಗುಣವಾಗಿ ಮಂಟಪವನ್ನ ಕಟ್ಟಿಕೊಳ್ಳಿ. ಅದಕ್ಕೆ ತಾಮ್ರದ ಬಿಂದಿಗೆ, ಶಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಬಿಂದಿಗೆ ಇದ್ರೆ ಬೆಳ್ಳಿ ಬಿಂದಿಗೆ, ಬೆಳ್ಳಿಯ ಚೊಂಬು ಏನಿದೆ ಅದನ್ನ ಇಟ್ಟು, ಒಂದು ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿಣವನ್ನ ಮಾಡಿ, ಅದಕ್ಕೆ ಕುಂಕುಮದಲ್ಲಿ ಅಲಂಕಾರ ಮಾಡುವುದಾದ ಪೇಪರ್ ಕಟ್ ಮಾಡಿಕೊಂಡು ನೀವು ಅಲಂಕಾರವನ್ನ ಮಾಡಿ ಕಲಶ ಸ್ಥಾಪನೆಯನ್ನ ಮಾಡಿಕೊಂಡು, ಆ ದಿನ ಸಾಧ್ಯವಾದಷ್ಟು ವ್ರತ ಮಾಡುವಂತವರು ಬೆಳಗ್ಗೆ 5:15 7:45 ವ್ರತ ಮಾಡತಕ್ಕಂಥವ್ರು, ವಿಶೇಷವಾಗಿ ಹೇಳ್ತಾ ಇದ್ದೇನೆ, ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ವ್ರತವನ್ನ ಭಕ್ತಿ ಶ್ರದ್ಧೆಯಿಂದ ವರಮಹಾಲಕ್ಷ್ಮಿಗೆ ಮಾಡುವಂತಹ ಪ್ರಸಾದಗಳು ಹೇಗಿರಬೇಕು ನಾನು ಹೇಳ್ತೀನಿ ಕೇಳಿ. 5 ರೀತಿಯಾದ ಅನ್ನವನ್ನ ಮಾಡಬೇಕು. ಯಾವುದು? 5 ರೀತಿಯಾದಂತಹ ಅನ್ನ: ಪುಳಿಯೋಗರೆ, ಚಿತ್ರಾನ್ನ, ಮೆಣಸಿನನ್ನ, ಜೀರಿಗೆ ಅನ್ನ, ತುಪ್ಪದನ್ನ. ಈ ರೀತಿಯಾಗಿ 5 ಅನ್ನವನ್ನ ಕಳಿಸಬೇಕು ಅಮ್ಮನಿಗೆ ನೈವೇದ್ಯಕ್ಕೆ. ಆಯ್ತಾ? 5 ರೀತಿಯಾದಂತಹ ಸಿಹಿಗಳನ್ನ ಇಡಬೇಕು. 5 ಪಂಚಫಲಗಳನ್ನ ಇಡಬೇಕು. ಈ ಪಂಚಫಲಗಳಲ್ಲಿ ದಾಳಿಂಬೆಗೆ ಪ್ರಾತಿನಿಧ್ಯ. ದಾಳಿಂಬೆ ಬಹಳ ವಿಶೇಷ ಅಮ್ಮನಿಗೆ. ಅಮ್ಮನದೇ ಇದು ಫಲ. ಅದು ಅರ್ಥ ಆಯ್ತಾ? ಅಮ್ಮನಿಗೆ ದಾಳಿಂಬೆಯನ್ನು ಇಟ್ಟು ನೈವೇದ್ಯ ಮಾಡಿ. ಏನೂ ಇಲ್ವಾ ನಿಮ್ಮ ಹತ್ರ? ಕಷ್ಟ ಪಡ್ತಾ ಇದ್ದೀರಾ? ಒಂದೇ ಒಂದು ದಾಳಿಂಬೆ 2 ವಿಳೆದೆಲೆ ಅಡಿಕೆ ಇಟ್ಟು ಅಮ್ಮನ ಮುಂದೆ ಇಟ್ಟು ಕೈ ಮುಗಿರಿ, ಖಂಡಿತ ಫಲ ಆಗ್ತದೆ. ಆಯ್ತಾ? ಈ ರೀತಿಯಾಗಿ ವಿಧಿವತ್ತಾಗಿ ವ್ರತವನ್ನ ಆಚರಣೆ ಮಾಡಿ, ವ್ರತನ ಮಾಡತಕ್ಕಂಥವರು ಒಬ್ಬ ಪುರೋಹಿತರನ್ನ ಕರೆಸ್ಕೊಳ್ಳಿ. ಯಾವುದೋ ಪುಸ್ತಕವನ್ನ ಇಟ್ಕೊಂಡು ಬೇಕಾಬಿಟ್ಟಿ ಮಾಡಿ. ಯಾಕೆ ನೀವು ಮಾಡಿದ್ರೆ ಅದಕ್ಕೆ ಬೇಕಾದಂತ ಆ ದಾನವನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಪೂಜೆ ಫಲ ಬರೋದಿಲ್ಲ. ಯಾಕಂದ್ರೆ ಒಬ್ಬ ಬ್ರಾಹ್ಮಣನ ಊಟವನ್ನ ನೀವು ಕಿತ್ಕೊಂಡಂಗೆ ಆಗ್ತದೆ ನೀವೇ ಮಾಡಿದ್ರೆ. ಹಾಗಾಗಿ ನೀವೇ ಮಾಡುವುದಾದ್ರೆ, ನಿಮಗೆ ವಿದ್ಯೆ ಗೊತ್ತಿದ್ದರೆ ಅಂತವರು ಒಂದು ತಟ್ಟೆಯಲ್ಲಿ ಅಕ್ಕಿ, 1 kg ಒಂದು 2 ತೆಂಗಿನಕಾಯಿ, 1 ಅಚ್ಚು ಬೆಲ್ಲದಚ್ಚು, 2 ವಿಳೆದೆಲೆ ಅಡಿಕೆ, ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿ ತಿಂಡಿಗಳು ಎಲ್ಲವನ್ನ ತಟ್ಟೆಯಲ್ಲಿ ಇಟ್ಟು ಬ್ರಾಹ್ಮಣರಿಗೆ ಅದನ್ನ, ಆಯ್ತಾ, ವಾಯನ ದಾನ ಅಂತ ಹೇಳಿ ಕರೀತಾರೆ. ವಾಯನ ದಾನವನ್ನ ಕೊಡ್ತಕ್ಕಂಥದ್ದು. ಕೊಟ್ಟರೆ ಏನಾಗ್ತದೆ? ನಿಮಗೆ ಮಾಡಿದ ಪೂಜೆಯ ಫಲ ಸಂಪೂರ್ಣವಾಗಿ ಲಭಿಸ್ತದೆ. ಇದಾದ ನಂತರ, ಪೂಜೆ ಎಲ್ಲ ಮುಗಿದ ನಂತರ ಯಾರು ಕರ್ತೃಗಳು ಪೂಜೆಯನ್ನ ಮಾಡ್ತಾರೋ ಅವರು ದೇವರಿಗೆ ಒಂದು ವಿಶೇಷವಾದ ತುಪ್ಪದ ಆರತಿಯನ್ನ ಮಾಡಬೇಕು. ಅದು 2 ಮುತ್ತೈದೆಯರು ಇರ್ಬೋದು, 5 ಜನ ಮುತ್ತೈದೆಯರು ಇರ್ಬೋದು, ಸೇರಿಕೊಂಡು ಒಂದು ತುಪ್ಪದ ಆರತಿಯನ್ನ ಮಾಡಿ ಸುಮಂಗಲಿಯರಿಗೆ ಸುಮಂಗಲಿ ದ್ರವ್ಯಗಳನ್ನ ಕೊಟ್ಟು
ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ, ನಾನು ಅವಾಗಲೇ ಹೇಳಿದೆ, ನೈವೇದ್ಯಕ್ಕೆ ನೀವು ಶರಬತ್ತು ಇದನ್ನ ಮಾಡ್ಕೋಬಹುದು. ಹೆಸರುಬೇಳೆ ಕೋಸಂಬರಿ ಮಾಡಬಾರದು ಅಂತೇನಿಲ್ಲ. ಆದರೆ ವ್ರತ ಮಾಡತಕ್ಕಂಥವರಿಗೆ ಈ 5 ರೀತಿಯಾದಂತ ಅನ್ನ, 5 ರೀತಿಯಾದಂತ ಸಿಹಿ ತಿಂಡಿಗಳು, 5 ರೀತಿಯಾದಂತ ಏನ್ ಯಾವ್ಯಾವ ರೀತಿ ರವೆ ಉಂಡೆ, ಚಿಗಲಿ, ಏನು ಎಳ್ಳಿನಲ್ಲಿ ಮಾಡತಕ್ಕಂಥದ್ದು, ಗೋಧಿದು, ಆಯ್ತಾ, ಈ ರೀತಿಯಾಗಿ 5 ತರ ಮಾಡಬೇಕು ಉಂಡೆಗಳನ್ನ. ಅದು ಯಾವ್ದು ಮಾಡ್ತಿರೋ ನಿಮಗೂ ಬಿಟ್ಟಿದ್ದು, ಆಯ್ತಾ. ಈಗೇನು ಎಲ್ರು ಯೂಟ್ಯೂಬ್ ನೋಡ್ಕೊಂಡು ಯಾವ ಅಡಿಗೆ ಬೇಕಾದ್ರೂ ಮಾಡ್ತಾರೆ, ಆ ಮಟ್ಟಕ್ಕಾಗಿರೋದ್ರಿಂದ ಅದನ್ನ ನಾವೇನ್ ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಒಟ್ಟಲ್ಲಿ 5 ರೀತಿಯಾದಂತ ಸಿಹಿ, 5 ರೀತಿಯಾದಂತಹ ಖಾರದ ಅನ್ನಗಳು, ತುಂಬಾ ಖಾರ ಹಾಕ್ಬೇಡಿ, ಮೈಲ್ಡ್ ಆಗಿರ್ಲಿ, ಮಾಡಿಕೊಂಡು ಮಧ್ಯಾಹ್ನ ಎಲ್ಲರೂ ಕೂತಿಕೊಂಡು ಮನೆಯಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡಿ. ದಯವಿಟ್ಟು ಟೇಬಲ್ ಮೇಲೆ, ಚೇರ್ ಮೇಲೆ, ಸೋಫಾ ಮೇಲೆ, ಬೆಡ್ ಮೇಲೆ ಕೂತ್ಕೊಂಡು ತಟ್ಟೆಗೆ ಹಾಕೊಂಡು ತಿನ್ನೋದಲ್ಲ. ಹಬ್ಬ ಅಂದ್ರೆ ಬಾಳೆ ಎಲೆಯನ್ನ ಹಾಕಿಕೊಂಡು ನೆಲದ ಮೇಲೆ ಕುಳಿತು, ಇದು ಮನೆಯವರೆಲ್ಲ ಊಟ ಮಾಡುವಂಥದ್ದು ಪದ್ಧತಿ, ನಮ್ಮ ಸಂಸ್ಕಾರ. ಅರ್ಥ ಆಯ್ತಾ? ಈ ರೀತಿಯಾಗಿ ವಿಧಿವತ್ತಾಗಿ ವರಮಹಾಲಕ್ಷ್ಮಿ ಆಚರಣೆಯನ್ನ ಮಾಡಿ, ತಪ್ಪಾಗಿ ಹೇಗೋ ಮಾಡೋದು, ಯಾರೋ ಮಾಡ್ತಾ ಇದ್ದಾರೆ ಅಂತ ಸೀರೆ ಉಡಿಸೋದು ಮಾಡಿದ್ರೆ ಲತ್ತೆ ಹೊಡಿತದೆ, ಕಷ್ಟಗಳು ಶುರುವಾಗ್ತದೆ, ಹಣಕಾಸಿನ ವಿಪರೀತವಾದಂತಹ ತೊಂದರೆಗಳಿಗೆ ಸಿಲುಕೋತೀರಾ. ಬೇಡ, ನಿಮ್ಮ ಶಕ್ತಿ ಇದ್ದಷ್ಟು ಮಾಡಿ. ನಾನು ಹೇಳಿದಷ್ಟು ಎಲ್ಲರೂ ಮಾಡಬೇಕಾ ಪೂಜೆನ? ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ವಾ? ಲಕ್ಷ್ಮಿ ಫೋಟೋ ಇಡಿ, ಒಂದು ಚಿಕ್ಕದಾಗಿ ಒಂದು ಹೂವಿನ ಮಾಲೆಯನ್ನ ಹಾಕಿ, ಅದು ಒಂದೇ ಮೇಳ ಆಗ್ಬೋದು, ದೊಡ್ಡದಾಗಿ ಹಾರಗಳನ್ನ ತರಕ್ ಹೋಗ್ಬೇಡಿ, ಯಾಕಂದ್ರೆ ಬೆಲೆ ಜಾಸ್ತಿ ಇರುತ್ತೆ, ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಸಹಿತವಾಗಿ ಪೂಜೆಯನ್ನ ಮಾಡಿ, ಮನೆಯಲ್ಲಿ ಇರ್ತಕ್ಕಂಥ ಶರಬತ್ತು ಮತ್ತೆ ಹೆಸರುಬೇಳೆ ಕೋಸಂಬರಿಯನ್ನ ನೈವೇದ್ಯ ಮಾಡಿ, ನಿಮಗೆ ಬೇಕಾದಂತ ಒಂದು ಸಿಹಿ ಅಡಿಗೆಯನ್ನ ಮಾಡ್ಕೊಡಿ. ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕಿ ಅಡಿಗೆ ಮಾಡಬೇಡಿ. ದೊಡ್ಡದಾಗಿ ಪೂಜೆಯನ್ನ ಮಾಡಿರ್ತೀರಾ, ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕಿದ್ರಲ್ಲಿ ನಕಾರಾತ್ಮಕ ಶಕ್ತಿಗಳು ಬರ್ತದೆ, ನಿಮಗೆ ಬೇಕಾದಂತ ಪಾಸಿಟಿವ್ ವೈಬ್ಸ್ ಬರೋದಿಲ್ಲ. ಹಾಗಾಗಿ ತಪ್ಪನ್ನ ಮಾಡಬೇಡಿ. ಇಲ್ಲಿ ಯಾವುದೇ ರೀತಿಯಂತ ಯಾರಿಗೂ ಅವಮಾನ ಮಾಡುವಂತದ್ದಾಗಲಿ, ಅವರು ಮಾಡಬಾರ್ದು ಇವರು ಮಾಡಬಾರ್ದು, ನನ್ನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾನು ಏಕಮಾತ್ರವಾಗಿ ಎಲ್ಲರಿಗೂ ಏಕಮೇವ ಅದ್ವಿತೀಯ, ಒಂದೇ ರೀತಿಯಾದಂತಹ ವಿಧಾನ. ಅವನು ಬ್ರಾಹ್ಮಣನಾಗಿರ್ಲಿ, ಶೂದ್ರನಾಗಿರ್ಲಿ, ವೈಶ್ಯನಾಗಿರ್ಲಿ, ಎಲ್ಲರಿಗೂ ಅದೇ ದೇವರು, ಅದೇ ಸೂರ್ಯ ಚಂದ್ರ, ಅದೇ ಗಾಳಿ ನೀರು, ಯಾವುದಕ್ಕೂ ಕಟ್ಟಿಲ್ಲ. ಹಾಗಾಗಿ ಪೂಜೆಗೂ ಕಟ್ಟಿಲ್ಲ, ಮಾಡಿ. ಆದರೆ ವಿಧಾನ ನಿಮ್ಮಲ್ಲಿ ಪದ್ಧತಿ ಇಲ್ಲದೆ ಮಾಡಿ, ನಾಳೆ ತೊಂದರೆಗೆ ಸಿಗಾಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಕಷ್ಟವಾಗಿದೆ. ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ತಾಯಿ ನೂರ್ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಸಮೃದ್ಧಿಯ ಜೀವನವನ್ನ ಕೊಡ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.